ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ವಿರಾಮದ ಘೋಷಣೆ ಅಂತೂ ಆಗಿದೆ. ಆದರೆ ಇದರ ಕ್ರೆಡಿಟ್ ಯಾರು ತೆಗೆದುಕೋಬೇಕು ಅನ್ನುವ ಅದು ಒಂದು ರೀತಿ ಸಂಘರ್ಷನೆ ನಡೀತಾ ಇದೆ. ಸೊ ಭಾರತದ ಡಿನಾಯಲ್ಗಳ ನಡುವೆ ಇವತ್ತು ಕೂಡ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಿಲ್ಲಿಸಿದ್ದು ನಾನು ಅಂತ ಬೆನ್ನು ತಟ್ಕೊಂಡಿದ್ದಾರೆ. ಇದು ಎಷ್ಟನೇ ಬಾರಿಯೋ ಗೊತ್ತಿಲ್ಲ. ಭಾರತ ಇಲ್ಲ 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 ನಾವಿಬ್ಬರೇ ಮಾತಾಡ್ಕೊಂಡಿದ್ದೀವಿ, ಪಾಕಿಸ್ತಾನ ನಾವು ಅಂತೀವಿ. ಆದರೆ ಟ್ರಂಪ್ ಕೇಳ್ತಾ ಇಲ್ಲ. ಇವತ್ತು ಕೂಡ ಅವರ ಹೇಳಿಕೆ ಪುನರುಚ್ಚಾರ ಮಾಡ್ತಿದ್ದಾರೆ. ಅದರ ಜೊತೆಗೆ ಬಹುಮಟ್ಟಿಗೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಈಸ್ ವಿತ್ ಪಾಕಿಸ್ತಾನ್. ಅದು ಕೂಡ ಈಗ ಹಲವು ಬಾರಿ ಸಾಬೀತಾಗಿದೆ. ಅಮೇರಿಕ ಅಥವಾ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಭಾರತದ ಜೊತೆಗೆ ಇಲ್ಲ. ಸೊ ಪಾಕಿಸ್ತಾನದ ಜೊತೆಗೆ ಒಂದು ಕಡೆ ಚೀನಾ ಇದೆ, ಈಗ ಇನ್ನೊಂದು ಕಡೆ ಅಮೇರಿಕ ನಿಂತಿದೆ. ಯಾರು ಐಸೋಲೇಟ್ ಆಗಿದ್ದು ನೀವು ಯೋಚನೆ ಮಾಡಬೇಕು. ನಾವು ಇನ್ಯಾರನ್ನೂ ಐಸೋಲೇಟ್ ಮಾಡೋಕ್ಕೆ ಹೋಗಿದ್ವಿ, ಬಟ್ ನಾವೇ ಐಸೋಲೇಟ್ ಆದ್ವಾ ಅಂತ. ಈ ಪ್ರಶ್ನೆಗೆ ಉತ್ತರವನ್ನು ನರೇಂದ್ರ ಮೋದಿಯವರ ಹತ್ರ ಕೇಳಬೇಕು, ನಡ್ಡಾ ಹತ್ರ ಕೇಳಬೇಕು, ಅಮಿತ್ ಶಾ ಅವ್ರ ಹತ್ರ ಕೇಳಬೇಕು. ಸೊ ಈ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಒಂದು ಮೇಜರ್ ಡೆವಲಪ್ಮೆಂಟ್ ಆಗಿದೆ. ಅದು ಈ ಸಿಂಧೂ ನದಿ ನೀರು ಹಂಚಿಕೆಯ ಟ್ರೀಟಿ ಏನಿತ್ತು ಅದಕ್ಕೆ ತಾತ್ಕಾಲಿಕ ತಡೆ ನೀಡಿದ ಮೇಲಿನ ಬಹಳ ಮಹತ್ವದ ಬೆಳವಣಿಗೆ. ಅದೇನು ಅಂದರೆ ಪಾಕಿಸ್ತಾನದ ಬೆಂಬಲಕ್ಕೆ ಚೀನಾ ಈ ವಿಚಾರದಲ್ಲಿಯೂ ಬಂದು ನಿಲ್ಲುತ್ತ ಅಂತ. ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲಕ್ಕೆ ಚೀನಾ ನಿಂತಿದ್ದು ಸತ್ಯ. ಸೊ ಪ್ರಥಮ ಬಾರಿಗೆ ಚೀನಾ ಓಪನ್ ಆಗಿಯೇ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡ್ತು, ಪಾಕಿಸ್ತಾನಕ್ಕೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ಒದಗಿಸ್ತು, ಎಲ್ಲವನ್ನ ಚೀನಾ ಮಾಡಿತ್ತು. ಈಗ ಚೀನಾದ ಅಲ್ಲಿಯ ತಜ್ಞರು, ರಾಜಕೀಯ ತಂತ್ರಜ್ಞರು ಹೇಳ್ತಾ ಇರುವ ಒಂದು ಮಾತೇನಿದೆ, ಅದು ಭಾರತ ದೃಷ್ಟಿಯಿಂದ ಬಹಳ ಆಘಾತಕಾರಿಯಾದುದು. ರಾಜತಾಂತ್ರಿಕರೊಬ್ಬರು ಒಂದು ವಾಹಿನಿಯ ಜೊತೆ ಮಾತನಾಡ್ತಾ ಹೇಳಿದ ಮಾತು, ನಮಗೆ ಏನು ಆಗಬಾರದು ಅಂತ ಅಂದುಕೋತೀವೋ ಅದನ್ನು ಬೇರೆಯವರಿಗೂ ಮಾಡಬಾರದು, ಇದು ಚೀನಿ ಗಾದೆ ಅಂತ. ನಮಗೆ ಏನು ಆಗಬಾರದು ಅಂದ್ಕೋತೀವೋ ಅದನ್ನು ಬೇರೆಯವರಿಗೂ ಮಾಡಬಾರದು. ಈ ಚೀನಿ ಗಾದೆಯನ್ನು ಹೇಳಿದ ಕಾರಣ ಏನಕ್ಕೆ ಅಂತಂದರೆ, ಸಿಂಧೂ ನದಿಯ ನೀರು ಹಂಚಿಕೆ ಸಂಬಂಧಪಟ್ಟ ಒಪ್ಪಂದವನ್ನು ಭಾರತ ತಾತ್ಕಾಲಿಕವಾಗಿ ತಡೆ ಒಡ್ಡಿತ್ತು. ಚೀನಾ ಇದನ್ನು ಇನ್ಹ್ಯೂಮನ್ ಮತ್ತು ಕ್ರಿಮಿನಲ್ ಆ್ಯಕ್ಟ್ ಅಂತ ಪರಿಗಣಿಸ್ತಾ ಇರುವ ಚಾನ್ಸಸ್ ಕಾಣ್ತಾ ಇದೆ. ಸೊ ಹೇಳ್ಬೋದು, ಚೀನಾ ನಮ್ಮ ವೈರಿ ರಾಷ್ಟ್ರ ಬಿಡ್ರಿ, ಅವ್ರು ಹಾಗೇನೆ ಅವ್ರ ಬೆಂಬಲ ಎತ್ತಾರೆ, ಏನಾಗುತ್ತೆ ಅಂತ. ಆದರೆ ಈ ವಿಚಾರ ಅಷ್ಟು ಸರಳವಾಗಿಲ್ಲ. ಯಾಕೆ ಗೊತ್ತಾ? ಬ್ರಹ್ಮಪುತ್ರ ನದಿ ಏನಿದೆ, ಸಿಂಧು ನದಿ ಏನಿದೆ, ಭಾರತದ ಪ್ರಮುಖ ನದಿಗಳೇನಿವೆ, ಅದು ಹುಟ್ಟುವುದು ಚೀನಾದಲ್ಲಿ, ಟಿಬೇಟ್ನಲ್ಲಿ. ಅಂದರೆ ಟಿಬೇಟ್ ಏನಿದೆ, ಚೀನಾ ಏನಿದೆ, ಅದು ಬಹುತೇಕ ಭಾರತದ ಉತ್ತರ ಭಾರತ ನದಿಗಳಿಗೆ ಅದು ಅಪ್ಪರ್ ರೈಪೇರಿಯನ್ ಸ್ಟೇಟ್. ನಾವು ಮಧ್ಯದಲ್ಲಿದ್ದೀವಿ. ಸೊ ಪಾಕಿಸ್ತಾನ ಕೊನೆಯಲ್ಲಿದೆ, ಲೋವರ್ ರೈಪೇರಿಯನ್ ಸ್ಟೇಟ್. ಅದರ ಜೊತೆಗೆ ಈ ಒಪ್ಪಂದ ಏನಾಗಿತ್ತು, ಈ ಒಪ್ಪಂದ ವಿಶ್ವಸಂಸ್ಥೆ, ವರ್ಲ್ಡ್ ಬ್ಯಾಂಕ್ ಎಲ್ಲ ಮಧ್ಯಸ್ಥಿಕೆಯಲ್ಲಿ ಆಗಿದ್ದ ಒಪ್ಪಂದ ಆಗಿತ್ತು. ಈಗ ಭಾರತ ಅದರ ತಾತ್ಕಾಲಿಕ ತಡೆಯನ್ನು ನೀಡಿದೆ. ಸೊ ನೀರು ರಕ್ತ ಒಮ್ಮೆಲೆ ಹರಿಯುವುದಿಲ್ಲ ಅನ್ನುವ ರೀತಿಯ ಹೇಳಿಕೆಗಳನ್ನು ನೀಡಲಾಗಿದೆ. ಆದರೆ ಇದು ಹೇಳಿದಷ್ಟು ಸುಲಭ ಅಲ್ಲ. ಈ ಅಂತಾರಾಷ್ಟ್ರೀಯ ನದಿ ನೀರು ಹಂಚಿಕೆಗೆ ಬಹಳ ಮುಖ್ಯವಾದ ಒಂದು ಸೂತ್ರ ಇದೆ. ಅದನ್ನು ಹೆಲ್ಸಂಕಿ ಸೂತ್ರ ಅಂತ ಕರೆಯಲಾಗುತ್ತೆ.
ಎಲ್ಲ ಜಲ ವಿವಾದಗಳು ಕೂಡ ಹೆಲ್ಸಿಂಕಿ ಸೂತ್ರದ ಆಧಾರದ ಮೇಲೇ ಅದನ್ನು ಬಗೆಹರಿಸೋದಕ್ಕೆ ಯತ್ನ ಮಾಡ್ತಾರೆ. ನೀವು ಈವನ್ ನಮ್ಮ ಕರ್ನಾಟಕದ ಕಾವೇರಿ ನದಿ ನೀರಿನ ಹಂಚಿಕೆ ಏನಿದೆ ತಮಿಳುನಾಡು ಜೊತೆಗೆ, ಅದಕ್ಕೂ ಕೂಡ ಈ ಹೆಲ್ಸಿಂಕಿ ಸೂತ್ರದ ಆಧಾರವನ್ನೇ ಇಟ್ಟುಕೊಂಡು ತೀರ್ಪುಗಳನ್ನು ನೀಡಲಾಗಿದೆ. ಈ ಹೆಲ್ಸಿಂಕಿ ಸೂತ್ರ ಏನು ಹೇಳುತ್ತೆ ಅಂದರೆ, ಆಲ್ವೇಸ್ ಇಟ್ ಈಸ್ ಇನ್ ಫೇವರ್ ಆಫ್ ಲೋವರ್ ರೈಪೇರಿಯನ್ ಸ್ಟೇಟ್ ಅಂತ. ಅಂದರೆ ನದಿಯ ಮೇಲ್ಭಾಗದಲ್ಲಿ ಇದ್ದವರಿಗೆ ಆ ನೀರಿನ ಮೇಲೆ ಅಬ್ಸಲ್ಯೂಟ್ ಆದ ರೈಟ್ ಇರಲ್ಲ. ಸೊ ಯಾರು ನದಿಯ ಕೆಳ ಹಂತದಲ್ಲಿ ಇರ್ತಾರೆ ಅವರಿಗೂ ಕೂಡ ನೀರು ಒದಗಿಸಬೇಕಾದ್ದು ಅಗತ್ಯ ಅಂತ ಈ ಹೆಲ್ಸಿಂಕಿ ಸೂತ್ರ ಹೇಳುತ್ತೆ. ಇದು ವಿಶ್ವವೇ ಒಪ್ಪಿಕೊಂಡಿರುವ ಸೂತ್ರ. ಸೊ ಆದ್ದರಿಂದ ಭಾರತಕ್ಕೆ ಈಗಿರುವ ಸಮಸ್ಯೆ ಈ ಸಿಂಧೂ ನದಿಗೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನದ ದೃಷ್ಟಿಯಿಂದ ಭಾರತ ಅಪ್ಪರ್ ರೈಪೇರಿಯನ್ ಸ್ಟೇಟ್ ಅನ್ನೋದು ಒಂದು, ಮತ್ತು ಸೊ ಲೋವರ್ ರೈಪೇರಿಯನ್ ಸ್ಟೇಟ್ನ ನೀರಿನ ಹಕ್ಕನ್ನು ಕಸಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಹೆಲ್ಸಿಂಕಿ ಸೂತ್ರ ವಿಶ್ವ ಒಪ್ಪಿಕೊಂಡಿದೆ. ಆದರೆ ನಾವು ಮಧ್ಯದಲ್ಲಿದ್ದೀವಿ. ನಮಗಿಂತ ಮೇಲೆ ಅಪ್ಪರ್ ರೈಪೇರಿಯನ್ ಸ್ಟೇಟ್ ಚೀನಾ ಇದೆ. ಸೊ ನಾವು ಯಾವ ಅಸ್ತ್ರವನ್ನು ಬಳಸ್ತೇವೋ ಅದು ಚೀನಾ ನಮ್ಮ ಮೇಲೆ ಬಳಸಿದರೆ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಅದೇನೇ ವಾಹಿನಿ ಒಂದೇ ಮಾತಾಡ್ತಾ ಚೀನಾ ಪ್ರತಿನಿಧಿಯೊಬ್ಬರು ಹೇಳಿದ ಮಾತು, ನಾವು ಏನು ಆಗಬಾರದು ಅಂತ ನಮಗಾಗಬಾರದು ಅಂತ ನಿರೀಕ್ಷಿಸ್ತೇವೋ ಅದು ಇನ್ನೊಬ್ಬರಿಗೂ ಮಾಡಕೂಡದು. ಅದರ ಅರ್ಥ, ನೀವು ಪಾಕಿಸ್ತಾನದಕ್ಕೆ ನೀರು ನಿಲ್ಲಿಸಿದರೆ ನಿಮಗಂತ ಮೇಲಿರುವ ನಾವು ಅದೇ ಕೆಲಸವನ್ನು ಮಾಡಬಹುದು. ಅವರು ಆ ಸಂದರ್ಭದಲ್ಲಿ ಎಂದು ಹೇಳ್ತಾರೆ, ನಾವು ಚೀನಾದ ಇಷ್ಟು ಈ ರೀತಿ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಲ್ಲ, ನಾವು ಈ ರೀತಿ ಈ ಜಲಯುದ್ಧಗಳನ್ನು ಮಾಡಲ್ಲ, ಅದು ಲಕ್ಷಾಂತರ ಜನರ ಸಾವಿಗೆ ಕಾರಣ ಆಗತ್ತೆ ಅನ್ನೋದು ಚೀನಾ ಅಭಿಪ್ರಾಯ. ಈ ವಿಚಾರದಲ್ಲಿ ಹೇಳ್ತಾ ಇರುವ ಚೀನಾ ಏನು ಹೇಳ್ತಿದೆ ಅಂತಂದರೆ, ಒಂದು, ಈ ಸಿಂಧೂ ನೀರಿನ ಹಂಚಿಕೆ, ಜಲ ಹಂಚಿಕೆ ಏನಿದೆ ಇದು ಕೇವಲ 2 ದೇಶಗಳಿಗೆ ಸಂಬಂಧಪಟ್ಟಿಲ್ಲ, ಇದು 3 ದೇಶಗಳಿಗೆ ಸಂಬಂಧಪಟ್ಟಿದೆ. ಅಂದರೆ ನಾವು ಇದ್ದೇವೆ ಅನ್ನುವ ಮಾತನ್ನು ಚೀನಾ ಹೇಳ್ತಾ ಇದೆ. ಪಾಕಿಸ್ತಾನ ಒಂದು ಕಡೆ ಇದೆ, ಭಾರತ ಒಂದು ಕಡೆ ಇದೆ, ಚೀನಾ ಒಂದು. ಈ ಚೀನಾ ಇಸ್ ಟ್ರೈಂಗ್ ಟು ಎಂಟರ್ ಇನ್ ಟು ದಿಸ್ ಡಿಸ್ಪ್ಯೂಟ್ ಅಂತ. ಈ ವಿವಾದದ ಮಧ್ಯೆ ಈಗ ಚೀನಾ ಎಂಟ್ರಿ ತಗೊಳ್ತಾ ಇದೆ. ಈ ಚೀನಾ ಎಂಟ್ರಿ ತೆಗೆದುಕೊಂಡ್ರೆ ನಾವು ಆಲ್ ವೆದರ್ ಫ್ರೆಂಡ್ ಅಂತ ಅಂತೀವಿ ನೋಡಿ. ಪಾಕಿಸ್ತಾನ ಮತ್ತು ಚೀನಾದ ನಡುವಿನ ಸಂಬಂಧ ಹಾಗಿರುವುದರಿಂದ ಆಗ ನಾವು ಪಾಕಿಸ್ತಾನದ ಮೇಲೆ ಬಳಸಿದ ಅಸ್ತ್ರವನ್ನು ಚೀನಾ ನಮ್ಮ ಮೇಲೆ ಬಳಸಿದರೆ ಅಂತ. ಒಂದು, ಸಿಂಧೂ ನದಿಯ ನೀರನ್ನು ಡೈವರ್ಟ್ ಮಾಡುವುದಕ್ಕೆ ಈಗೇನು ಯತ್ನಗಳು ನಡೀತಾ ಇದ್ದಾವೆ ಅಣೆಕಟ್ಟು ಕಟ್ಟೋದಕ್ಕೆ, ಅದಕ್ಕೆ ಚೀನಾ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇಟ್ ಶುಡ್ ನಾಟ್ ಹ್ಯಾಪನ್ ಅಂತ. ಇನ್ನು ಈ ಬಗ್ಗೆ ಅಧಿಕೃತವಾದ ಒಂದು ಹೇಳಿಕೆ ಚೀನಾ ಸರ್ಕಾರದಿಂದ ಬಂದಿಲ್ಲ, ಆದರೆ ಚೀನಾದ ಅಧಿಕೃತವಾದ ಅವರ ಗ್ಲೋಬಲ್ ಟೈಮ್ಸ್ ಪತ್ರಿಕೆ ಈ ಬಗ್ಗೆ ವಿಶ್ಲೇಷಣೆಗಳನ್ನು ಮಾಡಿ ಬರೀತಾ ಇದೆ. ಅಲ್ಲಿಯ ರಾಜತಾಂತ್ರಿಕರು ಬೇರೆ ಕಡೆ ಹೇಳ್ತಾ ಇದ್ದಾರೆ. ಭಾರತ ಮಾತುಕತೆಯ ಮೂಲಕ ಬಗೆಹರಿಸಬೇಕು ಹೊರತು ಈ ರೀತಿ ಜಲಯುದ್ಧವನ್ನು ಮಾಡಕೂಡದು ಅನ್ನೋ ಚೀನಾದ ಅಭಿಪ್ರಾಯ. ಹಾಗಿದ್ರೆ ಏನು ಮಾಡಬೇಕು? ಚೀನಾ ಹೇಳುತ್ತೆ ಮಾತುಕತೆಯ ಮೂಲಕ ಬಗೆಹರಿಸಬೇಕು, ಆದರೆ ನೀರನ್ನು ನಿಲ್ಲಿಸಕೂಡದು. ನೀರು ನಿಲ್ಲಿಸುವುದು ಲಕ್ಷಾಂತರ ಜನರನ್ನು ಸಾವಿನ ಮನೆಗೆ ದೂಡಿದಂತೆ. ಇದು ಚೀನಾದ ಅಭಿಪ್ರಾಯ. ಇದನ್ನು ಭಾರತ ಸರ್ಕಾರ ಈಗ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಇಂಡಿಯನ್ ಗೌರ್ಮೆಂಟ್ ಶುಡ್ ಟೇಕ್ ಇಟ್ ಇಂಟು ಕಾಗ್ನಿಷನ್ಸ್. ಯಾಕೆಂದರೆ ಬಹುತೇಕ ಅಂತಾರಾಷ್ಟ್ರೀಯ ಒಪ್ಪಂದಗಳೇನಿರ್ತವೆ ಅದನ್ನು ಒಮ್ಮೆಲೆ ನಿರಾಕರಿಸೋಕ್ಕಾಗಲ್ಲ. ಈಗ ಭಾರತ ಪಾಕಿಸ್ತಾನದ ನಡುವೆ ಇಷ್ಟು ಯುದ್ಧಗಳಾದರೂ ಕೂಡ ಯಾವತ್ತೂ ಕೂಡ ಈ ಸಿಂಧೂ ನದಿ ಜಲ ಹಂಚಿಕೆ ಟ್ರೀಟಿ ಒಪ್ಪಂದ ಏನಿದೆ ಅದನ್ನು ನಿಲ್ಲಿಸಿರಲಿಲ್ಲ. ಈಗದ ಮೋದಿ ಸರ್ಕಾರ ಮಾಡಿರುವುದರಿಂದ ಇದಕ್ಕೆ ಅಂತಾರಾಷ್ಟ್ರೀಯವಾದ ಒಂದು ರಿಪರ್ಕಷನ್ ಇರುತ್ತೆ. ಆ ಕಾರಣಕ್ಕೆ ಅದನ್ನ
ಭಾರತ ತಾತ್ಕಾಲಿಕ ತಡೆ ಅನ್ನೋ ಮಾತನ್ನು ಹೇಳಿದೆ. ಸಂಪೂರ್ಣ ಡಿನೈ ಮಾಡ್ತೀವಿ ಅಂತಂದರೆ ದರ್ ವಿಲ್ ಬಿ ಪ್ರಾಬ್ಲಮ್. ಈಗ ತಾತ್ಕಾಲಿಕ ತಡೆ ಆದರೆ ಏನಾಗುತ್ತೆ? ಅದಕ್ಕೆ ನಾನು ನಿಮಗೆ ಇವತ್ತು ಪಾಕ್ ಪ್ರಧಾನಿ ನವಾಜ್ ಶರೀಫ್ ಅವರೊಂದು ಹೇಳಿಕೆಯನ್ನು ತಮ್ಮ ಗಮನಕ್ಕೆ ತರಬೇಕು ಅಂತ. ಅದರಿಂದ ಇದು ಭಾಳ ಮಹತ್ವ ಪಡೆದು ಅವರು ನಿನ್ನೆ ಪಾಕ್ ಪ್ರಧಾನಿ ಹೇಳಿದ್ದು, ರಾಜಕೀಯ ಲಾಭಕ್ಕಾಗಿ ಸಿಂಧೂ ಜಲ ಒಪ್ಪಂದವನ್ನು ಅಮಾನತಿನಲ್ಲಿರಿಸಿ ಲಕ್ಷಾಂತರ ಮಂದಿಯ ಜೀವನವನ್ನು ಅಪಾಯಕ್ಕೆ ಸಿಲುಕಿಸಿರುವ ಭಾರತಕ್ಕೆ ಸಿಲುಕಿಸಲು ಭಾರತಕ್ಕೆ ಅವಕಾಶ ಕೊಡುವುದಿಲ್ಲ. ಲಕ್ಷಾಂತರ ಜನರ ಬದುಕಿಗೆ ಬೆಂಕಿ ಇಡುವುದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂಥೇಳಿ ನಿನ್ನೆ ಪಾಕ್ ಪ್ರಧಾನಿ ಹೇಳಿದ್ದಾರೆ. ಅವರೇನು ತಜಿಕಿಸ್ತಾನದ ರಾಜಧಾನಿ ಏನಿದೆ ಅಲ್ಲಿ ದುಶಾಂಬೆಯಲ್ಲಿ ನಡೆದಂಥ ಈ ಹಿಮಾಲಯದ ಸಂರಕ್ಷಣೆ ಕುರಿತಂತಹ ಒಂದು 3 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನ ಏನಿತ್ತು, ಆ ಸಮ್ಮೇಳನದಲ್ಲಿ ಅವರು ಮಾತನಾಡ್ತಾ ಹೇಳಿದ್ದು. ಅದ್ರ ಜೊತೆಗೆ ದೇ ಆರ್ ಡೂಲಿಂಗ್ ಮಾತನಾಡ್ತಾ ಇಲ್ಲ. ಸೊ ಇದು ಪಾಕಿಸ್ತಾನಕ್ಕೆ ಬಹಳ ಬಹಳ ಮುಖ್ಯವಾದದ್ದು ಅಂತ. ನೀರು ನಿಂತೋದ್ರೆ ಈಗಲೇ ನದಿಯಲ್ಲಿ ನೀರು ಹರಿತಾ ಇಲ್ಲ ಅಲ್ಲಿಯ ಜನರಿಗೆ, ಕೃಷಿಗೆ. ಯಾಕಂದರೆ ಬಹುತೇಕ ಪಾಕಿಸ್ತಾನದ ಕೃಷಿ ಮತ್ತು ಕುಡಿಯುವ ನೀರಿಗೆ ಸಂಬಂಧಪಟ್ಟ ಹಾಗೆ 80% ಅವಲಂಬನೆ ಈ ಸಿಂಧೂ ನದಿ ಮೇಲಿದೆ. ಸೊ ಆ ನೀರು ನಿಲ್ಲುವುದೇನಿದೆ ಅದು ಅಲ್ಲಿ ಸಾಮಾನ್ಯ ಜನರ ಬದುಕನ್ನು ಸಂಪೂರ್ಣವಾಗಿ ನಾಶಪಡಿಸ್ಬಿಡುತ್ತೆ. ಅದಕ್ಕೆ ಇವರು ಇದು ಶಹಬಾಜ್ ಶರೀಫ್ ಹೇಳೋದು, ಸಿಂಧೂ ನದಿ ಏನಿದೆ ಅದು ಜಲಾನಯನ ಪ್ರದೇಶದಲ್ಲಿ ನೀರನ್ನು ಹಂಚಿಕೊಳ್ಳಲು ನಿರ್ಧರಿಸೋ ಸಿಂಧೂ ಜಲ ಒಪ್ಪಂದವನ್ನು ಅಮಾನತಿನಲ್ಲಿ ಭಾರತ ಏನಿರಿಸಿದೆ, ಇದು ಸರಿಯಾದ ಕ್ರಮ ಅಲ್ಲ, ಇದು ಇನ್ಹ್ಯೂಮನ್ ಅನ್ನುವ ವಾದವನ್ನು ಮಾಡ್ತಾ ಇದೆ. ಸೊ ಈ ಬಗ್ಗೆ ಮಾತನಾಡುವುದಕ್ಕೆ ಕೂಡ ಪಾಕಿಸ್ತಾನಕ್ಕೆ ಸಿದ್ಧ ಆಗಿದೆ. ಆದರೆ ಭಾರತ ಅದಕ್ಕೆ ಇನ್ನೂ ಸಿದ್ಧ ಇದ್ದಂತೆ ಕಾಣಲ್ಲ. ಯಾಕಂದರೆ ನಿನ್ನೆ ರಕ್ಷಣಾ ಸಚಿವರು ನಮ್ಮ ರಾಜನಾಥ್ ಸಿಂಗ್ ಅವರು ಹೇಳಿದ ಆ ಮಾತು ಸರಿಯಾಗಿದೆ. ರಾಜನಾಥ್ ಸಿಂಗ್ ಅವರು ಹೇಳಿಕೆ ಏನು ಅಂದರೆ, ಪಾಕಿಸ್ತಾನ ಜೊತೆ ಮಾತನಾಡುವಾಗ ಇಬ್ಬರು ಮಹಾನ್ ಈ ಭಯೋತ್ಪಾದಕರುಗಳ ಫ್ಯಾಕ್ಟ್ರಿ ಏನಿದ್ದಾರೆ ಪಾಕಿಸ್ತಾನದಲ್ಲಿ, ಹಫೀಜು ಮತ್ತು ಅಜರ್ ಮಸೂದ್, ಸೊ ಇಬ್ಬರನ್ನು ಭಾರತಕ್ಕೆ ಒಪ್ಪಿಸಬೇಕು ಅನ್ನುವ ಒಂದು ಷರತ್ತನ್ನು ಅವರು ವಿಧಿಸಿದ್ದಾರೆ. ದಿಸ್ ಅ ಪರ್ಫೆಕ್ಟ್ ಥಿಂಗ್. ಆ ಷರತ್ತು ಆದರೆ ಈ ಜಲ ಒಪ್ಪಂದ ಏನಿದೆ ಅದನ್ನು ಅಮಾನತಿನಲ್ಲಿ ಇಟ್ಟಿರುವುದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಅದನ್ನು ರಾಜನಾಥ್ ಸಿಂಗ್ ಹಾಗಿದ್ದರೆ ಭಾರತ ಪಾಕ್ ಮಾತಾಡಲ್ವ? ಇಲ್ಲಿರುವ ಸಮಸ್ಯೆ ಏನು ಗೊತ್ತೆ ನಿಮಗೆ? ನಾವು ಥರ್ಡ್ ಪಾರ್ಟಿ ಇಂಟರ್ಫಿಯರೆನ್ಸನ್ನು ನಾವು ಒಪ್ಪಲ್ಲ, ವಿರೋಧ ಮಾಡ್ತೀವಿ. ಮೂರನೇವರು ಮಾತಾಡೋ ಹಾಗಿಲ್ಲ. ಭಾರತ ಮತ್ತು ಪಾಕಿಸ್ತಾನ ಮಾತನಾಡೋದಕ್ಕೆ ನಾವು ಈ ಕಂಡೀಷನ್ ಹಾಕಿದ್ದೀವಿ, ಮಾತಾಡದೆ ಸಮಸ್ಯೆ ಬಗೆಹರಿಯಲ್ಲ. ಇದು ಸಮಸ್ಯೆ. ಸೊ ಅದರ ಜೊತೆಗೆ ಗಡಿಯಲ್ಲಿರುವ ಜನರ ಸಮಸ್ಯೆ ಇದೆಯಲ್ಲ. ನಾನು ಯಾವುದೋ ಒಂದು ವಾಹಿನಿಯಲ್ಲಿ ನೋಡ್ತಾ ಇದ್ದೆ, ಪೂಂಚ್ ಜಮ್ಮುವಿನ ಪ್ರದೇಶದಲ್ಲಿರುವ ಅಲ್ಲಿಯ ಜನ ಏನಿದ್ದಾರೆ ಅಲ್ಲಿ ಅವರು ಇನ್ನೇನು ಕೇಳ್ತಾ ಇಲ್ಲ. ಸ್ಕೂಲ್ ಕೊಡಿ, ಆಸ್ಪತ್ರೆ ಕೊಡಿ, ರಸ್ತೆ ಕೊಡಿ, ಏನು ಕೇಳ್ತಾ ಇಲ್ಲ. ಅವ್ರು ಕೇಳ್ತಾ ಇರೋದು ಬಂಕರ್ಗಳನ್ನು ನಮಗೆ ನಿರ್ಮಿಸಿ ಕೊಡಿ ಅಂತ. ಅಂದರೆ ಒಂದು ಪ್ರದೇಶದ ಜನ ಯಾವುದನ್ನು ಕೇಳದೆ ಬಂಕರ್ ಕೇಳುವ ಒಂದು ಸ್ಥಿತಿ ನಿರ್ಮಾಣ. ಬಂಕರ್ ಗೊತ್ತಲ್ವಾ? ಈ ಗುಂಡಿನ ದಾಳಿ ಆದಾಗ ಹೋಗಿ ಅಡಗಿ ಕೂತ್ಕೊಳ್ಳೋದು, ಜೀವ ಉಳಿಸ್ಕೊಳ್ಳೋದಕ್ಕೆ. ಸೊ ಆ ಗಡಿ ಪ್ರದೇಶದ ಜನರ ಬದುಕೇನಿದೆ ಅವರು ಬಂಕರ್ಗಳಲ್ಲಿ ಬದುಕಬೇಕಾದ ಸ್ಥಿತಿ ಇದೆ. ಆವಾಗ ಯಾವಾಗ ಪಾಕಿಸ್ತಾನ ಶೆಲ್ಲಿಂಗ್ ನಡೆಸುತ್ತೆ ಆವಾಗ ಎದ್ದೋಗ್ಬಿಟ್ಟು ಬಂಕರ್. ಆದ್ದರಿಂದ ಎಷ್ಟೋ ಸಾವಿರ ಬಂಕರ್ಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋದು ಅವರು ಒತ್ತಡ. ಸೊ ನಿನ್ನೆ ಕೂಡ ಆ ಬಗ್ಗೆ ಕೇಂದ್ರ ಸರ್ಕಾರ ಸೀರಿಯಸ್ಲಿ ಟ್ರೈಂಗ್ ಟು ಬಿಲ್ಡ್ ಎ ಬಂಕರ್ಸ್. ಆದರೆ ಅಲ್ಲಿ ಜನರ ಬದುಕೇನ್ರಿ ಇದು? ನೀವು ಮಾತನಾಡಲ್ಲ, ಬಗೆಹರಿಯಲ್ಲ, ಪಾಕಿಸ್ತಾನ ಶೆಲ್ಲಿಂಗ್ ಮಾಡುತ್ತೆ. ಆ ಗಡಿಯಲ್ಲಿದ್ದ ಜನ ಅವ್ರ ಮುಖಗಳನ್ನು ನೋಡಿ, ಯಾವ ಕ್ಷಣದಲ್ಲಿ ಗುಂಡುಗಳು ಹಾರುತ್ತೋ ಗೊತ್ತಿಲ್ಲ, ಸದ್ದ ತಕ್ಷಣ ಉಡೋಗೋದು ಬಂಕರ್ಗಳಲ್ಲಿ, ನೆಲದ ಅಡಿಯಲ್ಲೇ ಅಡಿಗೆ ಕೂತ್ಕೊಳ್ಳೋದು, ಸತ್ತು ಕಡಿಮೆ ಆದಾಗ ಹೊರಗೆ ಬರೋದು, ಅವರ ನೋವು ಅಸಹಾಯಕತೆ ಯೋಚನೆ. ಸೊ ಇಂಥ ಸಿಚುವೇಶನ್ ಇದೆ. ಸೊ ಅದ್ರ ಜೊತೆಗೆ ನಿನ್ನೆ ಇನ್ನೊಂದು ಮಾತನ್ನು ಪ್ರಧಾನಿಯವರು ಹೇಳಿದ್ದಾರೆ. ನಮ್ಮ ಪ್ರಧಾನಿಯವರು ಪೂರ್ಣ ಒಂಥರ ದೇಶ ಪರ್ಯಟನ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ.
ದೇಶ ಪರ್ಯಟನ, ಚುನಾವಣಾ ಪ್ರಚಾರ, ಮೆರವಣಿಗೆ, ಭಾವನಾತ್ಮಕ ಭಾಷಣಗಳು. ಅವರು ಉಗ್ರರು ಬಾಲ ಬಿಚ್ಚಿದರೆ ಹೊಸಕಿ ಹಾಕುತ್ತೇವೆ ಅಂತ ಹೇಳಿದ್ದಾರೆ. ಆದರೆ ಈ ಮಾತನ್ನು ಅವ್ರು ಹೇಳ್ತಾನೆ ಇದ್ದಾರೆ ಅಲ್ವಾ? ಪುಲ್ವಾಮಾ ಗಲಾಟೆ ಆದಾಗಲೂ ಉಗ್ರರನ್ನು ಹೊಸಕಿ ಹಾಕುತ್ತೇವೆ ಅಂತ ಅಂದರು. ಪಹಲ್ಗಾಮ್ ನಡೀತು. ನೀವು ಹೊಸಕಿ ಹಾಕುತ್ತೇವೆ ಅನ್ನೋದು ಸ್ಟೇಟ್ಮೆಂಟು. ನೀವು ಯುದ್ಧವನ್ನು ಯಾಕೆ ನಿಲ್ಲಿಸ್ತೀರಿ, ಯುದ್ಧ ವಿರಾಮ ಯಾಕೆ ಮಾಡ್ತೀರಿ ಅಂತ ಗೊತ್ತಾಗಲ್ಲ. ನೀವು ಹೊಸಕ ಹಾಕುವುದು, ಹೋಗಿ ಹೊಡೆಯುವುದು, ಬಡಿಯುವುದು ಎಲ್ಲ ಸ್ಟೇಟ್ಮೆಂಟ್ನಲ್ಲಿ ಮಾತ್ರ ಉಳ್ಕೊಂಡಿದೆ. ಹೊಕ್ಕು ಹೊಕ್ಕು ಹೊಡೆಯುತ್ತೇವೆ ಅಂತ ನಮ್ಮ ಗೃಹ ಸಚಿವರು ಹೊಕ್ಕು ಹೊಕ್ಕು, ನುಗ್ಗಿ ನುಗ್ಗಿ, ಬಡಿದು ಬಡಿದು ಏನು ಕಾಣ್ತಾ ಇಲ್ಲ. ಅವ್ರು ಮತ್ತೆ ಬರ್ತಿದ್ದಾರೆ. ಸೊ ನಾನು ಇನ್ನೇನು ಹೇಳಿದೆ, ಈ ಪಾಕಿಸ್ತಾನದಲ್ಲಿ ಈ ಉಗ್ರ ನೆಲೆಗಳು ಏನಿವೆ, ತರಬೇತಿ ನೆಲೆಗಳು, ಅವು ಮತ್ತೆ ಆ್ಯಕ್ಟಿವ್ ಆಗಿವೆ. ಹಾಗಿದ್ರೆ ಏನು ಪ್ರಯೋಜನ? ಪಾಕಿಸ್ತಾನ ಮತ್ತೆ ತಯಾರು ಮಾಡಿ ಬಿಡುತ್ತೆ. ನೀವು ಹೊಡೆದಾಕ್ತೀರಿ, ಎಲ್ಲಿವರೆಗೂ ಇದಕ್ಕೆ ಹೋಗಬೇಕು? ಗಡಿ ಪ್ರದೇಶ ಜನ ಹೋಗಿ ಬಂಕರ್ನಲ್ಲಿ ಅಡಿಗೆ ಬದುಕು ಸಾಗಿಸೋ ಸಿಚುವೇಶನ್ ಇದೆಯಲ್ವಾ? ಮಾತುಕತೆ ಮುಂದಿನ ದಾರಿ ಯಾವುದು ಆಗಿದ್ರೆ? ಯಾವುದೋ ಒಂದು ಕಡೆ ಮಾತುಕತೆಗೆ ದಾರಿಯನ್ನು ತೆರಿಬೇಕಲ್ವಾ? ಏನು ಮಾಡಬೇಕು ಆಗಿದ್ದರೆ? ಕೇವಲ ಹೇಳಿಕೆಗಳನ್ನ ಮಾಲಕ ಮಾಡಿಬಿಟ್ಟು ಪ್ರಧಾನಿಯವ್ರಿಗೆ ಈಸಿ. ಈಗ ಅವ್ರಿಗೆ ಇಶ್ಯೂ ಸಿಕ್ತು, ಬಾಟ್ನ ಹೊಡಿತಾರೆ, ಬಿಹಾರ್ ಎಲೆಕ್ಷನ್, ಇನ್ನೊಂದು ಎಲೆಕ್ಷನ್ನು, ದೇಶಭಕ್ತಿ ಎದ್ಬಿಡ್ತಾರೆ. ಆದರೆ ಆ ಗಡಿಯಲ್ಲಿರುವ ಜನರ ದುಃಖ ಕೇಳುವರು ಯಾರು? ಅದ್ರ ಜೊತೆಗೆ ಎರಡು ದೇಶಗಳಲ್ಲಿ ಯು ಸಿ ದಟ್ ಈಗ ಚೀನಾ ಇದರಲ್ಲಿ ಇಂಟರ್ಫಿಯರ್ ಆದರೆ ಈ ಸಿಂಧು ಬ್ರಹ್ಮಪುತ್ರ ನದಿ ನೀರಿಗೆ ಅವ್ರು ಡೈವರ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಆವಾಗ ಭಾರತದ ಕಥೆ ಏನು? ಈಗ ನಾವು ಡೈವರ್ಟ್ ಮಾಡೋಕ್ಕೆ ಹೊರಟಿರೋದ್ರೆ ಪಾಕಿಸ್ತಾನದಲ್ಲಿರುವ ಸಾಮಾನ್ಯ ಜನ, ಯುದ್ಧ ಮಾಡುವವರು ಸಾಮಾನ್ಯ ಜನ ಅಲ್ಲ. ಯುದ್ಧ ಮಾಡುವವರು ಸರ್ಕಾರ, ಸೈನ್ಯ. ಆದರೆ ಅನುಭವಿಸುವವರು ಸಾಮಾನ್ಯ ಜನ. ಎರಡೂ ದೇಶಗಳ ಸಾಮಾನ್ಯ ಜನ. ಅವ್ರಿಗೆ ಇದೆಲ್ಲ ಸಂಬಂಧನೂ ಇಲ್ಲ. ಒಂದು ತೊತ್ತು ಊಟಕ್ಕಾಗಿ, ಅನ್ನಕ್ಕಾಗಿ ಬೆನ್ನು ಬಗ್ಗಿಸಿ ದುಡಿಯುವ ಜನ, ರೈತಾಪಿ ಜನ ಅಲ್ವಾ? ಈಗ ಅಲ್ಲಿ ನೀರು ನಿಂತಿರೋದ್ರಿಂದ ಆ ರೈತರು ನಾಶ ಆಗ್ತಾರೆ. ಚೀನಾ ಇಂಟರ್ಫಿಯರ್ ಆಗಿ ನಮಗೆ ಬ್ರಹ್ಮಪುತ್ರದಲ್ಲಿ, ಸಿಂಧು ನದಿಯಲ್ಲಿ ನಮಗರಿಯೋ ನೀರನ್ನ ಡೈವರ್ಟ್ ಮಾಡಿದರೆ ಆಗ ಭಾರತದ ರೈತರ ಕಥೆ. ಇದಕ್ಕೆ ಪರಿಹಾರ ವಾಟ್ ಇಸ್ ಸೊಲ್ಯೂಷನ್ ಫಾರ್ ದಿಸ್? ಮತ್ತೆ ಯುದ್ಧದ ಮಾತನಾಡ್ತಾ ಜನರನ್ನು ಎಲ್ಲದರಲ್ಲೂ ಮರೆಸೋದು. ಈಗಂತೂ ಅದೇನೋ ಇದ್ರ ಡ್ರಿಲ್ ಶುರುವಾಯಿತು ಇವತ್ತು 5 ಗಡಿ ರಾಜ್ಯಗಳಲ್ಲಿ. ಸೊ ಬ್ರಹ್ಮೋಸ್ ಏನಿದೆ ಅದರ ಶಕ್ತಿಯನ್ನು ಜಾಸ್ತಿ ಮಾಡಿಬಿಟ್ಟು 800 ಕಿಲೋಮೀಟರ್ವರೆಗೆ. ನಾವು ಬರೀ ಯುದ್ಧ, ಸಾವು, ಹಿಂಸೆ, ಭಯೋತ್ಪಾದನೆ. ಜನರು ಶಾಂತವಾಗಿ ಬದುಕುವುದೇ ಸಾಧ್ಯ ಇಲ್ವಾ? ಈ ಪ್ರದೇಶದಲ್ಲಿ ಸದಾ ಹಿಂಸೆ, ಕೊಲೆಗಳು, ಹಿಂಸೆ, ರಕ್ತಪಾತ ಇದೆಲ್ಲ ನಡೆಯುವುದು ರಾಜಕೀಯಕ್ಕಾಗಿಯಾ, ಅಧಿಕಾರಕ್ಕಾಗಿ ನಡೀತಾ ಇದೆಯಾ? ಯಾವುದಕ್ಕೆ ನಡೀತಾ ಇದೆ ಅಲ್ವಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನನಗೆ ಅನಿಸುತ್ತೆ. ಅಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ನೋಡಿ, ನೀವು ಟಿ ವಿ ಚಾನಲ್ಗಳು ನೋಡಿ, ಯುದ್ಧದ ಸಂಬಂಧಪಟ್ಟ ಸುದ್ದಿ ಬಿಟ್ಟು ಬೇರೆದು ಇಲ್ಲವೇ ಇಲ್ಲ. ದಿನದಿಂದ ಜಾಸ್ತಿ ಆಗ್ತಾ ಇದೆ. ಯಾರ್ಯಾರು ನಮ್ಮ ಕ್ಷಿಪಣಿಗಳ ಸಾಮರ್ಥ್ಯ ಎಷ್ಟು, ಯಾವ ಸಾಮರ್ಥ್ಯ ಎಷ್ಟು, ಯಾರು ಹೇಗೆ, ಎಷ್ಟು ಜನರು ಯಾರು ಕೊಲ್ಲಬೇಕು, ಹ್ಯಾಕೆ ಕೊಲ್ಲಬೇಕು, ನೀರು ಬಿಟ್ಟು ಕೊಲ್ಲಬೇಕಾ, ನೀರು ಬಿಡದೆ ಕೊಲ್ಲಬೇಕಾ? ಇಡೀ ಈ ದೇಶಗಳು ಒಂದು ರೀತಿಯಲ್ಲಿ ಸ್ಮಶಾನವಾಗಿ ಪರಿವರ್ತನೆಯಾಗುವಂಥ ಒಂದು ಅಪಾಯದಲ್ಲಿ ನಾವು ಬಂದು ತಲುಪಿದ್ದೀವಿ. ಇದು ಸ್ಮಶಾನವಾಗಿ ಪರಿವರ್ತನೆ ಆಗುವಂಥ ದೇಶನೇ, ಏನೂ ಇಲ್ಲ. ಆದರೆ ಗಡಿಯಲ್ಲಿ ನಮ್ಮ ಈ ಕಾರಣಕ್ಕಾಗಿ ನನಗೆ ಆ ಬಂಕರ್ಗಳ ನಿರ್ಮಾಣ, ಬಂಕರ್ಗಳಲ್ಲಿ ಹೋಗೋದು ಅದೇ ಕಣ್ಣ ಮುಂದೆ ಕಟ್ತಾ ಇದೆ. ಅವ್ರಿಗೆ ಬೇರೆ ಬದುಕೇ ಇಲ್ವಲ್ಲ ಗಡಿಯಲ್ಲಿರುವ ಜನರಿಗೆ, ಇಲ್ಲವೇ ಇಲ್ಲ. ಯಾವಾಗ ಗುಂಡಿನ ಸದ್ದು ಬರುತ್ತೋ ಗೊತ್ತಿಲ್ಲ. ಬಂಕರ್ಗಳಲ್ಲಿ ಹೋಗೋದು, ಹೆಂಡತಿ ಮಕ್ಕಳು, ಪುಟ್ಟ ಮಕ್ಕಳು ಬಂಕರ್ನಲ್ಲಿ ಆಡಕ್ಕೆ ಕುಳಿತುಕೊಳ್ಳೋದು, ಆ ತಕ್ಷಣ ಹೊರಗಡೆ ಬರೋದು. ಶಾಲೆ ಇಲ್ಲ, ಆಸ್ಪತ್ರೆ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ಇದೆಲ್ಲ ಯಾಕಾಗಿ? ಈ ಪ್ರಶ್ನೆ ಕೇಳ್ಕೋಬೇಕಲ್ವ? ಆದರೆ ಯಾರೂ ಈ ಪ್ರಶ್ನೆಗಳನ್ನು ಕೇಳ್ಕೊಳ್ಳಲ್ಲ. ಎವ್ರಿಬಡಿ ಈಸ್ ಬ್ಯುಸಿ. ಪಾಕಿಸ್ತಾನದಲ್ಲಂತೂ ಮತ್ತೆ ಕಾಶ್ಮೀರ ಅಂತ ಅವರು ಆ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ, ಮುಲ್ಲಾ ಮುನೀರ, ಅವನಿಗೆ ಮತ್ತೆ ಹೇಳಕ್ಕೆ ಶುರು ಮಾಡಿದ್ದಾನೆ. ಈಸ್ ಆಲ್ಸೋ ಇನ್ನೊಂದು ಸಲ ಏನೋ ದುಸ್ಸಾಹಸ ಮಾಡೋ ಸ್ಥಿತಿಲಿದೆ. ಬಿಡಲ್ಲ ನಾವು, ಕಾಶ್ಮೀರ ನಮ್ಮ ಉಸಿರು ಅಂತ ನಿನ್ನೆ ಬಾಟ್ನ ಹೊಡೆದಿದ್ದಾರೆ. ಅವನಿಗೆ ಅಲ್ಲಿ ಉಸಿರು, ನಮಗಿಲ್ಲಿ ಉಸಿರು, ಯಾರಿಗೆ ಯಾವ ಉಸಿರು ಗೊತ್ತಿಲ್ಲ. ಆದರೆ ಸಾಮಾನ್ಯ ಜನರ ಉಸಿರು ನಿಲ್ತಾ ಇದೆ. ಇದು ಇವತ್ತಿನ
ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮೊಂದಿಗೆ ಬಂದು ಮಾತನಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.